ಭಗವಂತ ನಿಮ್ಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಿಂದ ಇರುವ ಪ್ರಯತ್ನ ಮಾಡಬೇಕು, ಸಂತೋಷದಿಂದ ಇರುವ ಪ್ರಯತ್ನ ಮಾಡಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ದುಡಿದ್ರೆ ಭಗವಂತ ಖಂಡಿತ ಕೊಟ್ಟೇ ಕೊಡ್ತಾನೆ. ನಾವು ಪ್ರಾಮಾಣಿಕವಾಗಿ ದುಡಿಯೋಣ, ನಾವು ಎಷ್ಟು ದುಡಿತೇವೋ ಅದಕ್ಕೆ ತಕ್ಕ ಹಾಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಗಮನಿಸಿದ್ದೇನೆ, ನೀವಲ್ಲ ಬಹಳ ಕಡೆ ಈ ವರ್ಕರ್ಸ್ ಇದ್ದಾರಲ್ಲ, ಕೆಲಸದಲ್ಲಿ ಸೋಮಾರಿತನ ಮಾಡ್ತಾರೆ, ಇನ್ನೊಬ್ಬರಿಗೆ ಮೋಸ ಮಾಡೋದನ್ನು ಕಲ್ತಿದ್ದಾರೆ, ಅಪ್ರಾಮಾಣಿಕತೆ ಸುಳ್ಳು ಕಲ್ತಿದ್ದಾರೆ. ನಿಮ್ಮ ಬಗ್ಗೆ ಎಷ್ಟೋ ಕಡೆ ನಾವು ನೋಡಿದ್ದೇವೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಾವು ಕೆಲಸದಲ್ಲಿ ಸೋಮಾರಿತನ ಮಾಡಿದ್ರೆ, ಅಪ್ರಾಮಾಣಿಕತೆ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ಹಣ ಏನೋ ನಮ್ಮ ಹತ್ರ ಹೆಚ್ಚು ಬರುತ್ತೆ. ಆದರೆ ಆ ಹೆಚ್ಚಿಗೆ ಬಂದ ಹಣ ಇನ್ನೆಲ್ಲೋ ವೇಸ್ಟ್ ಆಗಿ ಹೋಗುತ್ತೆ. ಅದು ಯಾವತ್ತೂ ನಮಗೆ ಸಿಗಲ್ಲ. ಅದು ಡಾಕ್ಟರ್ಗೆಲ್ಲೋ ವೇಸ್ಟ್ ಆಗಿ ಹೋಗುತ್ತೆ, ಇನ್ನೆಲ್ಲೋ ಲಂಚ ಕೊಡ್ಲಿಕ್ಕೆ ವೇಸ್ಟ್ ಆಗಿ ಹೋಗುತ್ತೆ, ಮತ್ತೆಲ್ಲೋ ವೇಸ್ಟ್ ಆಗಿ ಹೋಗುತ್ತೆ. ಜಗತ್ತಿನ ನಿಯಮ ಏನು ಗೊತ್ತಾ? ನಾವು ಪ್ರಾಮಾಣಿಕರಾಗಿದ್ದಷ್ಟು ನಮಗೆ ಶಾಂತಿ ಸಮಾಧಾನ ಇರುತ್ತೆ. ಜಗತ್ತಿನ ನಿಯಮ ಏನು ಗೊತ್ತಾ? ನಾವು ಎಷ್ಟು ಸತ್ಯದಿಂದ ಇರ್ತೇವೆ, ಪ್ರಾಮಾಣಿಕರಾಗಿರ್ತೇವೆ, ಮೋಸ ಮಾಡಲ್ಲ, ಶ್ರಮಪಟ್ಟು ದುಡಿತೇವೋ ಅದಕ್ಕೆ ತಕ್ಕ ಹಾಗೆ ಭಗವಂತ ನಮಗೆ 1 ಅಲ್ಲ 10 ಪಟ್ಟು ಹೆಚ್ಚು ಕೊಡ್ತಾನೆ.